ಗೈಸ್, ಗುಡ್ ಮಾರ್ನಿಂಗ್ ಗೈಸ್. ಜಸ್ಟ್ ಎದ್ದೇನು ಹೆಂಗೆ ಕಾಣತ್ತೇನಂತೂ ನನಗೆ ಗೊತ್ತಿಲ್ಲ. ನಾನು ಎಸ್, ವೆಲ್ಕಮ್ ಟು ರಾಧೆ ಪಬ್ಲಿಕ್. ಈಗ ಏನಮ್ಮ ಏನಾಯ್ತ? ಓನಾಯ್ತು? ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು. ವೆಲ್ಕಮ್ ಬ್ಯಾಕ್ ಟು ರಾಧೆ ಪಬ್ಲಿಕ್. ಹೇಳು ಗುಡ್ ಮಾರ್ನಿಂಗ್ ಹೇಳು. ಇಲ್ಲಿ ನೋಡ್ರಿ ಇವತ್ತು ಸ್ಕೂಲ್ ಹಾಲಿಡೇ ಅದ. ಎದ್ದ ತಕ್ಷಣ ಏನು ತಿನ್ನತ್ತಾಳ? ಇಲ್ಲಿ ನೋಡ್ರಿ ತೋರ್ಸು ಫೇಸ್ ತೋರ್ಸ. ನೀನೇ ಇಲ್ಲ ಅಂತ ಗೊತ್ತಾಗ್ಬೇಕು ಎಲ್ಲರಿಗೂ. ಹಾಂ ನಮ್ಮ ಮಮ್ಮಿ ಬಾಯ್ ಮಾಡೋಣ. ಬಾಯ್ 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 ಏನಂದಿ? ಮುಟ್ಟಂದೆ ಹೊಡಿ. ಇನ್ನೊಂದೆಲ್ಲ ನೀನು ಹೊಡಿ ಅಂತಂದಿಲ್ಲ ಏನ? ಸರಿ ಹೊಡಿತೇನಂತ. ಮುಟ್ಟುತ್ತೇನಂತ. ಓಕೆ, ಮುಟ್ಟೋಣ ಗೈಸ್. ಹೊಡಿಯೋದು ಬೇಡ, ಮುಟ್ಟೋಣ. ತೆಗಿ ಮೊದ್ಲ ನಾ ಹುಚ್ಚಿ ಜೊತೆ ಕಾಣತ್ತೇನೆ. ಮುಖ ತಗೊಂಡ್ಬರ್ತೀನಿ. ತೆಗಿ ಲಘು ತೆಗಿ. ನೀನ ಹೊಡಿ ಅಂದಿ. ನಾ ಹೊಡೆದೆ. ಬೆಳಗ್ಗೆ ಜಗಳ ಮಾಡ್ಬೇಡ. ಬೆಳಗ್ಗೆ ಬಿ ಏನ್ ನಿಂಗೆ ಅಷ್ಟೇ ಏನಕ್ಕೆ ಬರ್ತೇನೆ? ನಂಗೂ ಬಿ ಬರ್ತದೆ, ಜಡ್ಡು ಬರ್ತದೆ. ಹೇಳಮ್ಮ, ನೀ ಏನಂತೀಯಮ್ಮ? ಅಮ್ಮ ಏನಂತೀಯಮ್ಮ? ನೀ ಕಾಣಿಸ್ತಿರ್ಬೋದು. ಎಸ್ ಗೈಸ್, ಮುಖ ತಗೊಂಬಂದೆ, ಫ್ರೆಶ್ ಅಪ್ ಆದೆ. ಲೈಟ್ ಹಾಕಮ್ಮ. ಏನ್ ಮಾಡತ್ತೀನಿ? ಏನ್ ಮಾಡ್ತಾ ಇದ್ಲು ಗೈಸ್ ಅವಳು? ಗೈಸ್, ಇವತ್ತು ನಾ ಫುಲ್ ಖುಷಿ ಒಳಗಿದ್ದೀನಿ. ಯಾಕಂತಂದ್ರೆ ಖರೆಗೂ ಫುಲ್ ಖುಷಿ ಒಳಗಿದ್ದೀನಿ. ಇವತ್ತು ನಂದ ಮೈಕ್ ಬರುವುದದ. ಮೈಕ್ ಆರ್ಡರ್ ಹಾಕಿನ ಅಮೆಝಾನ್ ಒಳಗೆ. ನಿಮಗೂ ತೋರಿಸ್ತೀನಂತ. ಇಡೀ ವ್ಲಾಗ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಇವತ್ತು ಅಮೆಝಾನಿಂದ ಬರುವಂಥ ಪಾರ್ಸಲ್ಗಳನ್ನ ತೋರಿಸೋದು ಆಗ್ಬಿಡ್ತದ. ಒಂದಿಷ್ಟು ಐಟಮ್ಗಳನ್ನ ಆರ್ಡರ್ ಹಾಕೀನಿ. ಎಲ್ಲರೂ ಡೆಲಿವರಿ ಇವತ್ತು ಅದ. ಬಿಗ್ ಬಿಲಿಯನ್ ಡೇ ಒಳಗೆ ಆರ್ಡರ್ ಹಾಕಿದ್ದ. ಎಲ್ಲರಿಗೂ ತೋರಿಸ್ತೀನಂತ ನನ್ನ ಮೈಕ್ನ. ಆದ್ರೆ ಮೈಕ್ ಬಗ್ಗೆ ಹೇಳೋದಾದ್ರೆ ಫಸ್ಟಿಗೆ ಹೇಳ್ಬೇಕಂತಂದ್ರೆ ನಂಗೆ ಭಾಳ ಎದೆಯೋಗ ಡುಗು ಅನ್ಲಿಕ್ಕತ್ತದ. ಆರ್ಡರ್ ಹಾಕಬೇಕಾದಾಗೂ ಭಾಳ ಹೆದರಿಕೆ ಒಳಗೆ ಹಾಕೀನಿ. ಯಾಕಂದ್ರೆ ಫೀಡ್ಬ್ಯಾಕ್ ಮಿಕ್ಸ್ಡ್ ಅಮ್ಮ ಸೌಂಡ್ ಮಾಡ್ಬೇಡಮ್ಮ, ನನ್ನ ಹತ್ರ ಮೈಕ್ ಇಲ್ಲ. ಮೊದಲ ಮಿಕ್ಸ್ಡ್ ಫೀಲಿಂಗ್ ಒಳಗೆ ಎಲ್ಲರೂ ಫೀಡ್ಬ್ಯಾಕ್ ಕೊಟ್ಟಿದ್ದಿತ್ತ. ಒಂದಿಷ್ಟು ಜನ ಚಲೋ ಅದ, ಒಂದಿಷ್ಟು ಜನ ಚಲೋ ಇಲ್ಲ ಅಂತೆಲ್ಲ ಅಂದ್ಕೊಂಡೆಲ್ಲ ಹೇಳಿದ್ರು. ಸೊ ಹಂಗಾಗಿ ಫುಲ್ ಕನ್ಫ್ಯೂಸ್ ಒಳಗೆ ಆರ್ಡರ್ ಹಾಕೀನಿ. ಬರೋದು ಒಂದ ಬಾಕಿ ಉಳ್ದದ. ಸೊ ಬಂದಮೇಲೆ ಅದು ಚಲೋ ಇರ್ಬೇಕು. ದೇವ್ರ ಹತ್ರ ಬಿಡ್ಕೋತೀನಿ ಚಲೋ ಇರಲಪ್ಪ, ಚಲೋ ಇರಲಿ ಅಂಥೇಳಿ. ಸೊ ಚಲೋ ಇದ್ರೆ ಭಾಳ ಖುಷಿ. ಚಲೋ ಇರಲಿಲ್ಲ ಅಂದ್ರೆ ಮಾತ್ರ ಗೋವಿಂದನ ಆಗ್ಬಿಡ್ತದೆ ಕತಿ. ಸೊ ವೆಯ್ಟ್ ಮಾಡಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಒಂದಿಷ್ಟು ಡಂಬಲ್ಸ್, ಆಮೇಲೆ ಈ ಒಂದು ಇಲ್ಲೇ 25 ದಿವಸ ಆಯ್ತಲ್ಲ, ನಾನು ಮಾಯ್ಶ್ಚರೈಸರ್, ಸನ್ಸ್ಕ್ರೀಮ್ ಅವೆಲ್ಲ ಒಂದು ಸ್ವಲ್ಪ ಎಲ್ಲ ಖಾಲಿ ಆಗಿದ್ವು. ಅದರದ್ದು ಆಲ್ರೆಡಿ ಇನ್ನೊಂದು ಪೇರ್ ಆಫ್ ನಮ್ಮ ಮನೆಯೊಳಗೆ ಇಟ್ಟಿದ್ದೆ ಬ್ಯಾಂಗ್ಳೂರ್ದೊಳಗೆ. ಇಲ್ಲೇನೂ ಇರಲಿಲ್ಲ. ಹಾಗಾಗಿ ಅದನ್ನೆಲ್ಲ ಆರ್ಡರ್ ಹಾಕೀನಿ. ಅದೆಲ್ಲ ಹೊಡೆಯೋದು ಗೈಸ್. ಆಮೇಲೆ ಟೋಟಲಿ ಇರಿಟೇಷನ್ ಗೈಸ್, ಇರಿಟೇಷನ್. ಈಗ ಹಿಂಗೆ ಬಾಂಡೆ ಸಾಮಾನು ಇನ್ನೂ ಎತ್ತುತ್ತಾರೆ, ಇನ್ನೂ ಸೌಂಡ್ ಆಗ್ತದೆ. ಗೈಸ್, ನಮ್ಮ ಮನೆ ಬಾಜುಕ್ಕೆ ಒಬ್ಬರು ಅಜ್ಜಿ ತೀರ್ಕೊಂಡಿದ್ರು. ಹಾಗಾಗಿ ನಾನು ಅಲ್ಲಿಗೆ ಹೋಗಿದ್ದೆ. ಯಾವುದೇ ಥರದ ವಿಡಿಯೋಸ್ ಮಾಡ್ಲಿಕ್ಕಾಗಲಿಲ್ಲ. ಪ್ರಾಬಬ್ಲಿ ಈ ವಿಡಿಯೋ ಫುಲ್ ಕಂಟೆಂಟ್ ಇರ್ತದೆ ಅಂತ ಹೇಳಿ ನಂಗೆ ಯಾವುದೂ ನಂಬಿಕೆನೇ ಇಲ್ಲ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ನನ್ನ ಬ್ಯಾಂಕ್ ಫುಲ್ ಪ್ರಾಬ್ಲಮ್ ಆಗಿದೆ, ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್. ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ. ಅವ್ರು ಹೇಳಿದರು 2 ಬ್ಯಾಂಕ್ ನಾವು ಮರ್ಜ್ ಮಾಡತ್ತೀವಿ. ಸೊ ಹಾಗಾಗಿ ಬುಧವಾರ ತನಕ ಯಾವುದೇ ಥರದ ಟ್ರಾನ್ಸಾಕ್ಷನ್, ಆನ್ಲೈನ್ UPI ಟ್ರಾನ್ಸಾಕ್ಷನ್ಸ್ ಯಾವುದೂ ನಡೆಯೋಂಗಿಲ್ಲ ಅಂತ ಅಂದ್ಬಿಟ್ರೆ. ಒಂದು ದೊಡ್ಡ ಬಾಂಬ್ ಶಾಕಿಂಗ್ ನ್ಯೂಸ್ ನನಗೆ ಹಾಕಿದ್ರೆ. ಗೊತ್ತಿಲ್ಲ, ಮೈಕ್ ಆರ್ಡರ್ ಅಂತೂ ಇವತ್ತು ಬರ್ತದ. ಅದು ಹೆಂಗೆ ರೊಕ್ಕ ಅಡ್ಜಸ್ಟ್ ಮಾಡಿ ಅದಕ್ಕೆ ಅಮೌಂಟ್ ಪೇ ಮಾಡಿದ್ದೇನೆ ಅಂತ ಹೇಳಿ ಒಂದು ದೊಡ್ಡ ಯಕ್ಷ ಪ್ರಶ್ನೆ ಆಗ್ಬಿಟ್ಟದ. ಸೊ ಕಂಟಿನ್ಯೂಸ್ ಬ್ಯಾಂಕ್ಸ್ ಪ್ರಾಬ್ಲಮ್ ಆಗತ್ತಾವ. ಫೆಡ್ರಲ್ ಬ್ಯಾಂಕು ಪ್ರಾಬ್ಲಮ್ ಆಗತ್ತದ. ಈಗ ಕರ್ನಾಟಕ ವಿಕಾಸ್ ಗ್ರಾಮೀಣ ಬ್ಯಾಂಕ್ ಪ್ರಾಬ್ಲಮ್ ಆಯ್ತಾ. ಯೂನಿಯನ್ ಬ್ಯಾಂಕು ಪ್ರಾಬ್ಲಮ್ ಆಗಿದೆ. ನಂದು ಇನ್ನೊಂದು ATM ಅದ, ಅದು ಕೂಡ ಫುಲ್ ಪ್ರಾಬ್ಲಮ್ ಆಗಿದೆ. ಎಲ್ಲ ಬ್ಯಾಂಕ್ಸ್ ಫುಲ್ ಪ್ರಾಬ್ಲಮ್. ಎಲ್ಲ ಅಕೌಂಟ್ ಒಳಗೆ ರೊಕ್ಕ ಇದ್ರೂ ತೆಗೆದು ಕೊಡುವಷ್ಟು ಅಂತ ಯಾವುದು ಇದ್ರೊಳಗೆ ಇಲ್ಲೇ ಇಲ್ಲವೋ. ಹಂಗಾಗ್ಯದ. ನೋಡ್ಬೇಕು ಇವತ್ತು ಬರುವಂಥ ಪಾರ್ಸಲ್ಸ್ಗಳಿಗೆ ನಾವು ಪೇ ಮಾಡಿ ಏನಾಗ್ತದೆ ಅಂಥೇಳಿ, ಹೆಂಗೆ ಪೇ ಮಾಡೋದು ಅನ್ನೋದು
ಭಾಳ ಯೋಚನಾಜನಕವಾಗಿ ಅದಕ್ಕೆ ಸದ್ಯಕ್ಕೆ. ನಮ್ಮ ತಂಗಿ ಫುಲ್ ಸ್ಟಡಿ ಮಾಡತ್ತಾಳ. ಮೊಕದರ್ಶ್ ಹಾಗೀಗ ಸ್ಟಡಿ ಹಾಲಿಡೇ ಕೊಟ್ಟಾರ. ನಿನ್ನೆ ಎಕ್ಸಾಮ್ ಮುಗ್ದದ ಆಲ್ರೆಡಿ. ಇವತ್ತಿಂದ ಹಾಲಿಡೇಸ. ಅವ್ರು ಓದ್ಲಿ ಓದ್ತಾಳೆ ಹುಡುಗಿ, ಪಾಪ ಓದ್ತಾಳೆ. ಒಂದೊಂದ್ಸತಿ ಅಕೌಂಟ್ ಒಳಗೆ ರೊಕ್ಕನೇ ಇರುವುದಿಲ್ಲ, ಅವಾಗ ಎಲ್ಲ ಟ್ರಾನ್ಸಾಕ್ಷನ್ ಆಗ್ತಿರ್ತಾವ. ಯಾವಾಗ ನಮ್ಮ ಅಕೌಂಟಿಗೆ ರೊಕ್ಕ ಬಂದು ಬೀಳ್ತದಲ್ಲ ಅವಾಗ ಟ್ರಾನ್ಸಾಕ್ಷನ್ ಆಗಕ್ಕೆ ಯಾವುದು ದಾರಿನೇ ಇರುವುದಿಲ್ಲ. ಹಂಗೆ ಆಗ್ಬೇಕು. ವೇಟ್ ಮಾಡತ್ತೇನ್ರಿ, ರೀಸಾಲ್ವ್ ಆಗ್ಬೇಕು, ಲಘು ರೀಸಾಲ್ವ್ ಆಗ್ಬೇಕು. ಅವ್ರು ಹೇಳಿದ ಬುಧವಾರ ತನಕ ಯಾವುದೇ ಥರದ ಟ್ರಾನ್ಸಾಕ್ಷನ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಬಟ್ ನಾ ದೇವ್ರ ಹತ್ರ ಬಿಡ್ಕೊಳತ್ತೇನಿ, ಲಘು ಆಗಂಗೆ ಮಾಡಪ್ಪ. ಮತ್ತು ನಾಳೆ ಸಂಡೇ, ನಾಳೆನೂ ಆಗಂಗಿಲ್ಲ ಟ್ರಾನ್ಸಾಕ್ಷನ್. ಸಿಕ್ಕಾಪಟ್ಟೆ ಗಡ್ಬಡಿ ಅದಕ್ಕೆ ಭಾಳ ಮಾಡತ್ತೀವಿ. ಫುಲ್ ಗಡ್ಬಡ್ ಗೈಸ್. ಯಾಕಂತಂದ್ರೆ ಟ್ರಾನ್ಸಾಕ್ಷನ್ ಆಗವಲ್ದಾಗಿತ್ತು, ನಮ್ಮಿಂದ ಬೇರೆದವ್ರಿಗೆ ಲೇಟ್ ಆಗಬಾರ್ದು ಅಂತ ಹೇಳಿ. ಅಕ್ಕ ಮಹಾದೇವಿ, ಕಲಿಯುಗದ ಅಕ್ಕ ಮಹಾದೇವಿ ನಮ್ಮ ಮನ್ಯಾಗ ಅದಾರ. ಜಳಕ ಮಾಡಿಲ್ಲಲ್ರಿ, ಹೊಲ್ಸದಾಳ್ರಿ. ಅಮ್ಮ ಪಾರ್ಸೆಲ್ ಬಂತು, ಓಪನ್ ಮಾಡು. ಹಿಡ್ಕೊ. ಏನ ಗಿಫ್ಟ್ ನನಗೆ. ಥ್ಯಾಂಕ್ ಯು. ನನ್ನ ಆಶೀರ್ವಾದ ಸದಾ ನಿನ್ನ ಮೇಲಿರುತ್ತೆ. ಮಿಕ್ಕಿದ್ದ ಸರಿ. ಫುಲ್ ಖುಷಿ. ಮೇ ಬಿ ಫ್ಯಾನ್ ಸೌಂಡ್ ಜೋರು ಬರ್ತದ ಅಂತ ಅನಿಸ್ತದ. ಇರ್ಲಿ ಗಾಯ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಶೆಕೆ ಆಗ್ಲಿರ್ತದ ಟೆನ್ಷನಿಗೆ. ಅಯ್ಯೋ ಹರಿಲಿಕ್ಕೂ ಬರುವಲ್ತ. ದೇವ್ರ ದಯದಿಂದ ಗೋವಿಂದ ಆಗಬಾರ್ದು. ಚಲೋ ಬಂದರಿ. ಓಪನ್ ಮಾಡಿದ್ದ ಆಲ್ರೆಡಿ ಓಪನ್ ಮಾಡಿದ್ದ. ಸಾಕ ಇಲ್ಲ ಇದಕ್ಕೆ ನೋಡಿಲ್ಲ, ಲೇಬಲ್ ಹೊಡೆದು ಕಳಿಸ್ಯಾರ. ಹೊಳ್ಳಿ ನೋಡಿ ಕಳಿಸ್ತಿರ್ಬೋದು ಅವರು. ನೋಡಿ ಹೆಂಗ್ ಕಳಿಸ್ಲಿಕ್ಕೆ ಚೆಕ್ ಮಾಡಿ ಕಳಿಸ್ತಾರ ಅಮೆಝಾನ್ದವರು. ಐ ಆಮ್ ನಾಟ್ ಶೋರ್ ಗೈಸ್, ಯಾಕಂದ್ರೆ ಭಾಳ ಕೆಟ್ಟ ರಿವ್ಯೂ ಓದಿನ ಇದ್ರ ಬಗ್ಗೆ. ಆಲ್ರೆಡಿ ಆನ್ ಆಗಿದೆ. ಕನೆಕ್ಟ್ ಆಗ್ತಾವ ಆಲ್ರೆಡಿ ನನ್ನ ಫೋನಿಗೆ. ಕನೆಕ್ಟ್ ಮಾಡೋ ಹೆಂಗೆ ಕನೆಕ್ಟ್ ಆಗ್ತದೆ? ಕನೆಕ್ಟ್ ತಲಿ ಅಂದ್ರೆ ತಲಿ ನೋಡಿ. ಇದರಿಂದ ಕನೆಕ್ಟ್ ಮಾಡಬೇಕು. ಒಂಥರ ಖುಷಿ ಆಗ್ಲಿರ್ತದ ನೋಡ್ಬೇಕ ಇದ್ರ ಸೌಂಡ್ ಹೆಂಗದ ಏನದ ಅಂತ ಹೇಳಿ. ಆಮೇಲೆ ನೋಡ್ಬೇಕು. ಐ ಡೋಂಟ್ ನೋ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾ. ಚಲೋ ಕೊಟ್ಟಾರ. ಇದು ನಾಯ್ಸ್ ಕ್ಯಾನ್ಸಲೇಷನ್. ಅಯ್ಯೋ ನೈಸ್ ಚಂದಲ್ಲ. ಇದ್ರ ಮ್ಯಾಗ ಹಿಂಗೆ ಹಾಕೋದು ನಾಯ್ಸ್ ಬರಬಾರ್ದಂತ. ಈಗ ಫ್ಯಾನಿನ ಸೌಂಡ್ ಬರ್ತಿರ್ತದಲ್ಲ, ಆ ಫ್ಯಾನ್ ಸೌಂಡ್ ಬರಬಾರ್ದಂತ. ಈಗ ಬ್ಲ್ಯಾಕ್ ಒಳಗೆ ಬ್ಲ್ಯಾಕ್ ಕಾಣಂಗಿಲ್ಲ ಹಂಗೆ. ನೈಸ್. ಹೌ ಟು ಯೂಸ್ ಇನ್ಸ್ಟ್ರಕ್ಷನ್ಸ್. ಈಗ ಇಷ್ಟೋ ತನಕ ಅಭ್ಯಾಸ ಮಾಡತ್ತಿದ್ಲು, ಹಾಗಾಗಿ ನಾ ಯಾವುದೇ ಥರದ ವಿಡಿಯೋಸ್ ಮಾಡಲಿಲ್ಲ. ಆಕೆಗೆ ಆರಾಮ್ ಫ್ರೀ ಟೈಮ್ ಕೊಟ್ಟಿದ್ದೆ. ಚಂದ ಬರಾತೀನಿ. ಎಸ್, ಮೈಕ್ ಅಪ್ಲೈ ಮಾಡ್ಕೊಂಡೇನಿ. ಇಷ್ಟು ದಿವಸ ನನ್ನ ಬ್ಲಾಗ್ ಒಳಗೆ ಮೈಕ್ ಇರ್ತಿರ್ಲಿಲ್ಲ. ನನ್ನ ಸೌಂಡ್ ಕೂಡ ನೀಟಾಗಿ ಬರ್ತಾ ಇರಲಿಲ್ಲ. ಏನಾಯ್ತು? ನನ್ನ ಸೌಂಡ್ ಕೂಡ ನೀಟಾಗಿ ನಿಮಗೆ ಬರ್ತಾ ಇರಲಿಲ್ಲ. ಆ್ಯಂಡ್ ಸ್ಪೆಷಲಿ ನಮ್ಮ ಟಿ ವಿ ಒಳಗೆ ಹಾಕಿ ನನ್ನ ವಿಡಿಯೋಸ್ ನೋಡಿದಾಗ ವಾಯ್ಸ್ ಕ್ಲಿಯರ್ ಇರ್ತಿರ್ಲಿಲ್ಲ. ಸೊ ಅದಕ್ಕೆಲ್ಲ ಸಾರಿ ಕೇಳ್ತಾ ಹೊಸದಾಗಿ ಶುರು ಮಾಡ್ಲತ್ತೀವಿ. ಮೈಕ್ ಬಂದದ. ಆ್ಯಂಡ್ ಆಲ್ರೆಡಿ ರಾತ್ರಿ ಆಗ್ಬಿಟ್ಟ. ರಾತ್ರಿ ಪ್ರಾಬಬ್ಲಿ ಒಂದು 9 ಗಂಟೆ ಆಗಿರ್ಬೇಕು. 9:20 ಆಗ್ಯದ. ಇಲ್ಲ, ಇನ್ನು
ಓಕೆ 8:20 ಸಾರಿ 1 ತಾಸು ಮುಂದೆ ಹೋಗ್ಬಿಟ್ಟೆ ರೀ. ಸೊ 1 ತಾಸು ಮುಂದೆ ಹೋದೆ, ಈಗ 8:20 ಊಟ ಮಾಡೋಣ ಅಂತ ನಮ್ಮ ಮಮ್ಮಿ ಏನೇನೋ ಮಸ್ತ್ ಮಾಡೇನ್ ಬಾ ಅಂತ ನಾತರ. ದುರ್ದಿ ಊಟ ಇಲ್ಲ ಬೇಡ ಊಟ ಬಾ ಮತ್ತ. ಸೊ ನಮ್ಮ ಮನೆಯೊಳಗೆ ಏನೇನೋ ಸ್ಪೆಷಲ್ ಊಟ ಅದ, ನೋಡೋಣ್ರಿ ಏನಂತ ಹೇಳಿ. ಓಕೆ ಕೇರಳ ಪರೋಟ ಅಂಡ್ ದಾಲ್. ಏನ್ ನಿಮ್ದ ಮೆನ್ಯೂ? ಹಾ ಓಕೆ, ನಿಮ್ಮ ಅಭಿಪ್ರಾಯ ಇರಿ ಮಾಮ್ ವ್ಲಾಗ್ ನೋಡಿದ್ಮೇಲೆ. ಗೈಸ್ ನೀವೇ ಹೇಳ್ರಿ, ಕಮೆಂಟ್ ಹಾಕ್ರಿ ನಮ್ಮ ಮಮ್ಮಿ ಚಂದ ಅದಾರೋ ಚಂದಿಲ್ಲ ಅಂತ ಹೇಳಿ. ಇನ್ನು ನಮ್ಮ ಮಮ್ಮಿ ಅಟ್ಲೀಸ್ಟ್ ಬೆಳ್ಳಗರ ಕಾಣಿಸ್ತಾರ ವಿಡಿಯೋದೊಳಗ. ನಾ ಅಂದ್ರು ಹೆತ್ರ ಪತ್ರ ನಾ ಹೆಂಗಿರ್ತೇನೆ ಹಂಗ ವ್ಲಾಗ್ ಮಾಡಿ ಶುರು ಮಾಡ್ತೇನೆ. ನಂಗೆ ಅಷ್ಟೆಲ್ಲ ತಲೆ ಕೆಡ್ಸ್ಕೊಳ್ಳೋದಿಲ್ಲ, ನಾ ಮಾಡ್ಕೊಳಂಗಿಲ್ಲ, ಅಷ್ಟೆಲ್ಲ ತಲೆ ಕೆಡ್ಸ್ಕೊಂಡ್ ರೆಡಿ ಆಗುದಿಲ್ಲ. ನ್ಯಾಚುರಲ್ ಏನದ ಅದ ತೋರ್ಸಿ, ಬಿಕಾಸ್ ನ್ಯಾಚುರಲ್ ಬ್ಯೂಟಿ. ಓಕೆ, ನಮ್ಮ ಮಮ್ಮಿ ಪ್ಲೇಟ್ ಕೊಟ್ರು. ಎಸ್, ನಿಂಬೆಹಣ್ಣಮ್ಮ ತಾಟ್ ಒಳಗೆ ಇಲ್ಲಾರ್ದದ್ದು ತಿನ್ಬೇಕಂತ ಅನಿಸ್ತದೆ. ಮನಸ್ದಾಗ ಹಾಕಿ ಅಂತ ಅನ್ಕೋಬೇಕಾ ಗೈಸ್? ಇಂಥ ಅಮ್ಮ ಎಲ್ಲರೂ ಸಿಗ್ತಾರೇನ್ರಿ? ಮನ್ಸೋಗಿ ಹಾಕೇನಂತ ಅನ್ಕೊಂಬಿಡ, ಅಡಿಗ್ಯಾಗ ಮಾಡೇನಂತ ಅನ್ಕೊಂಬಿಡ, ಊಟಕ್ಕೆ ಹಾಕೇನಂತ ಅನ್ಕೊಂಬಿಡ ಅಂದ್ಬಿಡ್ತಾರ. ಇಲ್ಲ ನಮ್ಮ ಪಪ್ಪ ಫುಲ್ ಬ್ಯಾಟಿಂಗ್ ಜೋರ್. ಹೆಂಗದ ನಿಮ್ಮ ವೈಫ್ ಮಾಡಿರುವಂತಹ ಊಟ? ಒಂದ್ ನಿಮಿಷ, ಈಗ ಹೇಳ, ಮೈಕ್ ಇಲ್ಲಿ ಬಂತ. ಹಾ, ಹಣೆ ಬಾರ ಎಂತ ಗೋರ. ಫುಲ್ ಎಲ್ಲರೂ ಲೇಟ್ ಆಗಿದ್ದೀವಿ ಮನಿಯೊಳಗ. ನಾನು ಆಲ್ರೆಡಿ ಮುಖ ತೊಳ್ಕೊಂಡು ಬಂದ, ಹಲ್ಲು ಉಜ್ಜಿ, ಇವಾಗ ನಮ್ಮ ಮಮ್ಮಿ ಒಂದು ಸ್ಪೆಷಲ್ ನಾಷ್ಟ ಮಾಡ್ಯಾರ. ಸಂಡೇ ಇರೋದ್ರಿಂದ ಸಂಡೇ ಎಲ್ಲರೂ ಮನ್ಯಾಗ ಇರ್ತೀವಿ ನಾವು, ಹಾಗಾಗಿ ಒಂದು ಸ್ಪೆಷಲ್ ನಾಷ್ಟ ಮಾಡ್ಯಾರ, ಮಾಡು. ಅದೇನಂತ ನಿಮ್ಗೆ ಹೇಳ್ತೇನಂತ. ಗೈಸ್, ಈ ಬಟ್ಟೆ ಮುಡ್ಸೋದು, ಹಾಸಿಗೆ ಹಸೋದು, ಇದು PhD ಮಾಡ್ಬಿಟ್ಟೆನ್ನ. ಯಾಕಂದ್ರೆ ಇಡೀ ಮನ್ಯಾಗಿನವ್ರು ನನ್ನ ಮ್ಯಾಗ ಬಿಟ್ಟು ಹೋಗ್ಬಿಡ್ತಾರ. ದೊಡ್ಡ ಮಕ್ಳು ಯಾರು ಇರ್ತಾರಲ್ಲ ಅವ್ರ ಮ್ಯಾಗ ಬಿಟ್ಟು ಹೋಗ್ಬಿಡ್ತಾರ. ನಾವೆಲ್ಲ ಮಾಡ್ಕೊತ ಕೊಡ್ಬೇಕು. ಅಂಡ್ ಅವ್ರಿಗೆ ಡಬಲ್ ಸಪೋರ್ಟ್. ಪಪ್ಪನೂ ಸಪೋರ್ಟ್ ಮಾಡ್ತಾರ, ಮಮ್ಮಿನೂ ಸಪೋರ್ಟ್ ಮಾಡ್ತಾರ. ಹಾಯ್ ಗೈಸ್, ಚೆನ್ನಾಗಿದ್ದೀರಾ? ಗುಡ್ ಮಾರ್ನಿಂಗ್. ಇವತ್ತು ಸರ್ವಪಿತ್ರ ಅಮಾವಾಸ್ಯೆ. ಗೈಸ್ ಇವ್ರು ನೋಡ್ರಿ, ಬೇಕಂತಾನು ಚಂದ ರೆಡಿ ಆಗಿರಕ್ಕೆ ವಿಡಿಯೋ ಮಾಡ್ಕೊಂಡ್ ಬರ್ತಾಳ ನನ್ನ ಹತ್ರ. ಇನ್ನೂ ರೆಡಿ ಆಗಿಲ್ಲ. ಇವತ್ತು ನೋಡ್ರಿ ನಮ್ದು ಅಮಾವಾಸ್ಯೆ ಆಗ್ಲೇ ಬೇಗ ಪೂಜೆ ಆಗ್ಬಿಟ್ಟಿದೆ. ನನ್ನಂತೂ ಇಗ್ನೋರ್ ಮಾಡ್ರಿ ಗೈಸ್. ನಿನ್ನೆ ರಾತ್ರಿನೂ ಇದ ಜಾಗದಾಗ ಇದ ಡ್ರೆಸ್ ಮ್ಯಾಗಿದ್ದೆ, ಇದ ಅವತಾರದಾಗಿದ್ದೆ, ಈಗೂ ಇದ ಅವತಾರದಾಗಿದ್ದೀನಿ. ಈಗ ಎದ್ದೇನಿ ಮುಖ ಹಲ್ಲು. ಟೀ ಬೇಕಾ? ಇನ್ನ ಬ್ರೇಕ್ಫಾಸ್ಟ್ ಆಗಿದೆ ಟೀನಾ? ಎಸ್ ಗೈಸ್, ವೆಲ್ಕಮ್ ಟು ಅವರ್ ಏನು ರಾಧೆ ಪಬ್ಲಿಕ್ 5-star ಹೋಟೆಲ್. ಈಗ ನಮ್ಮ ಮೇನ್ ಚೆಫ್ ಬಂದ್ಬಿಟ್ಟು ರಾಧೆ ಹೋಟೆಲ್ ಅಲ್ಲ, ಜ್ಯೋತಿ ಖಾನಾವಳಿ. ಖಾನಾವಳಿಯಾಗ ಯಾರು ನಾಷ್ಟ ಮಾಡ್ಲಿಕ್ಕೆ ಬರಂಗಿಲ್ಲ ನಾವು. ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಲೇಬೇಕಲ್ಲ ಮಕ್ಳಿಗೆ ಅಂತ. ಓಕೆ ಗೈಸ್, ಮಕ್ಳಿಗೆ ನಾವು ಗೆಸ್ಟ್ ಆಗಿ ಬಂದಿರ್ತೀವಿ, ಶುಡ್ ಟ್ರೀಟ್. ಓಕೆ, ಟ್ರೀಟ್ ಪಾವ್ ಬಜ್ಜಿ ಸ್ಪೆಷಲ್ ಸಂಡೇ. ಓಕೆ, ಇವತ್ತು ಸಂಡೇ ಸ್ಪೆಷಲ್ ಬಂದ್ಬಿಟ್ಟು ಪಾವ್ ಬಜ್ಜಿ ಅಂತ ತಿನ್ನೋಣ ಅಂತ, ರೇಟಿಂಗ್ ಮಾಡೋಣ ಅಂತ. ಏನ್ ಟೇಸ್ಟ್ ಅದಂತ ಡೇಟಿಂಗ್ ಮಾಡ್ತೀರಾ? ರೇಟ್ ಡೇಟಿಂಗ್ ಇಲ್ಲ ಬಿಡ್ರಿ. ಓಕೆ, ಐ ಸಿ. ಡೇಟಿಂಗು ಇಲ್ಲ, ರೇಟಿಂಗು ಇಲ್ಲ. ಇದು ನೋಡ್ರಿ, ಇದು ಬೆಳಗ್ಗೆದ್ದ ನನ್ಗಿಂತ ಗಾಯ್ಸ್ ಇಕ್ಕಿ ನಾನು ಸೇಮ್ ಟೈಮಿಗೆ ಇದೀವಿ. ಆಕಿ ನನ್ಗಿನ ಮುಂಚೆನ ಬಂದ ನಾಷ್ಟ ಕೂತಾಳೆ. ಯಾಕಂತಂದ್ರೆ ಹಾಸ್ಕಿ ನನಗ್ ಹೇಳ್ತಾರ ಮಡಗ್ಸ್ಬೇಕಂತ ಹೇಳಿ. ಪಾವ್ ಬಾಜಿ ಸೃಷ್ಟಿ ನೋಡ್ರಿಲ್ಲ, ಸೃಷ್ಟಿ ಹಾಯ್ ಮಾಡ. ಓಯ್ ಗಾಯ್ಸ್, ಸೃಷ್ಟಿ ಅಂದ್ರ ಫುಲ್ ಖುಷಿ ಒಳಗ್ರಿ. ಯಾಕಂದ್ರೆ ಎಲ್ಲಾ ವ್ಲಾಗ್ ಒಳಗೂ ನಾ ಇರ್ತೇನಲ್ಲ ಅಂತ ಹೇಳಿ. ಇರ್ಲಿ ತಿನ್ಬಾ, ಇರ್ಲಿ ತಿನ್ಬಾ, ನಡೀತದ. ನಂಗೆ ನಾಚಿಕೆ ಆಗ್ಲ, ನಾನು ಬಿಟ್ಟು ತಿಂತೀಯಲ್ಲ. ಹ ಆಗಂಗಿಲ್ಲ, ಹೇಳ ಆಗಂಗಿಲ್ಲ. ತಡಿ, ಈ ವ್ಲಾಗ್ ಹೊಡ್ದಿಲ್ಲ ಗಾಯ್ಸ್. ಈ ವ್ಲಾಗ್ ಹೊಡಿಲಿಲ್ಲ ಅಂದ್ರೆ ಹೆಂಗ್ರಿ ಗಾಯ್ಸ್? ಬಾಯಿಲ್ಲ ಈ ಕಡೆ, ಬಾಕಿ ಅಕ್ಕಿ ಬಿಟ್ಟು ಬಾಕಿಗ. ಈ ವ್ಲಾಗ್ ಹೊಡ್ದಿಲ್ಲ ಅಂದ್ರೆ ಹೆಂಗೆ ಗಾಯ್ಸ್? ಬಾಯಿಲ್ಲ, ಹೊಡಕ್ ಜಾಗ ಕೊಡು. ನನ್ನಿಷ್ಟ, ನಾ ಎಲ್ಲಿ ಹೊಡಿಬೇಕಂತ. ಇದೇನಿದೆ ಇದು ಬಾ.
ಸೈಡಿಗೆ ಹಾಕ್ಬೇಕು ಗೊತ್ತಾಗಲ್ಲ, ಕಾಮನ್ ಸೆನ್ಸ್ ಹಂಗೆಲ್ಲ ಮಿಕ್ಸ್ ಮಾಡ್ತಾರ ಏನ್ರಿ ಖಾನಾವಳಿ ಒಳಗ್ ಹಿಂಗೆಲ್ಲ ಮಾಡ್ತಾರ ನೀವು? ನೋಡ್ರಿ ಒಬ್ಬೊಬ್ರು ಟೇಸ್ಟ್ ಒಂಥರ ಇರ್ತದ, ಒಬ್ರು ಮೇಲ್ ಹಾಕಿ ಅಂತಾರ, ಒಬ್ರು ಸೈಡ್ ಕೊಡಿ ಅಂತ. ಏ ಬಾ ಸೃಷ್ಟಿ. ಎಸ್, ನಾವು ಅರ್ಧಕ ಬಿಟ್ವಲ್ಲ. ಮತ್ತೊಂದೇ ಕೊಡ್ತೀನಿ. ಎಸ್ ಗೈಸ್ ಬರ್ತೀನಿ ನೋಡು. ಅರೆ ನಿಂಬೆಹಣ್ಣು ಮಿಸ್ಸಿಂಗ್ ಅಲ್ಲ, ಇಲ್ಲೇ ಇದು ನಿಂಬೆಹಣ್ಣು ಮಿಸ್ಸಿಂಗ್. ಓನರ್ ಇದ್ದಾರೆ, ಕಿತ್ಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಕಳ್ತನ ಮಾಡ್ತೀರಿ ನೀವು? ಹಂಗಲ್ಲ, ನಿಮ್ ಖಾನ ಒಳಗ್ ಕಳ್ತನ ಎಲ್ಲ ಹಂಗಲ್ಲ, ಅವ್ರ ಫ್ಯಾಮಿಲಿ ಫ್ರೆಂಡ್, ಅವ್ರ ಲಿಂಬೆಹಣ್ಣು ಅವ್ರು ಎಲ್ಲ ವರ್ಕರ್ಸ್ ಇದ್ದಾರೆ, ಹಿಂಗಾಗಿ ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ. ಫ್ಯಾಮಿಲಿ ಫ್ರೆಂಡ್ ಅಂದ್ರೆ ಹೋಗಿ ಇಸ್ಕೊಂಡ್ ಬರ್ಬೋದು. ನೋ 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 ನೋ, ಅವ್ರು ಫುಲ್ ಟೆನ್ಷನ್ ಆಗಿದೆ. ಸರ್ವಪಿತ್ರ ಮಹರ್ಷಿ ಅವ್ರ ಮನೆಯಲ್ಲಿ ತುಂಬಾ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ, ನಾನು ಇವತ್ತು ಹೋಗಲ್ಲ. ಅಲ್ಲಿ ನೋಡಿ ಜ್ಯೋತಿ ದರ್ಶಿನಿ ಒಳಗೆ ಹೇಗೆ ತಿಂತಾ ಇದೆ. ಬೇಡ, ತುಪ್ಪ ಹಾಕೋಬೇಕಂತ. ಇಲ್ಲ ತುಪ್ಪ ಹಾಕೊಂಡ್ರೆ ಟೇಸ್ಟ್ ಮಸ್ತ್ ಬರಿರೋದು ಅದು. ಆ್ಯಂಡ್ ಸ್ಪೆಷಲಿ ನನಗೆ ಎಲ್ಲ ಅಡುಗೆಗೆ ಒಳಗೂ ಎಲ್ಲದಕ್ಕೂ ತುಪ್ಪ ಬೇಕು. ನೀನೇ ಪಕ್ಕದ ಮನೆ ಆಂಟಿ, ತುಪ್ಪ ತಿಂದರೆ ನಮಗೆ ತುಂಬ ಅದೇ ಹೆಲ್ದಿ ಫುಡ್ಡು. ನಮ್ಗೆ ನಾವು ನಾನ್ ವೆಜ್ ಎಲ್ಲ ತಿನ್ನಲ್ಲ, ನಮಗೆ ತುಪ್ಪ, ಹಾಲು, ಬೆಣ್ಣೆ, ವೆಜಿಟೇರಿಯನ್ ಅವ್ರಿಗೆ ಅದೇ ಪೌಷ್ಟಿಕ ಆಹಾರ. ಜ್ಯೋತಿ ನೀ ತುಪ್ಪ ತಿನ್ನು, ತುಂಬ ನೀ ದಪ್ಪಿದ್ದೀನಂತ ತುಪ್ಪ ಏನು ಬಿಡಬೇಡ, ದಿನ ಡೈಲಿ 1 kg ತುಪ್ಪ ತಿನ್ನು ಅಂತ ಹೇಳಿದ್ರು. ಓಕೆ, ರಾಂಗ್ ಸ್ಟೇಟ್ಮೆಂಟ್ ಗೈಸ್. 1 kg ತುಪ್ಪ ಅಲ್ಲ, 1 ಸ್ಪೂನ್ ತುಪ್ಪ ಇಸ್ ಗುಡ್ ಫಾರ್ ಹೆಲ್ತ್. ಹೇಳ ಏನು ಬೇಕಂತ ಏನೋ ಕೇಳಿದಿಲ್ಲ ಮ್ಯಾಮ್. ಪಾವ್ ಬೇಕಾ? ಪಾವ್ ಬೇಡ, ಮತ್ತೆ ಬೇರೆ ಏನಿದೆ? ಬಾಜಿ ಇದೆ, ಬಾಜಿ ಇದೆ, ಪ್ಯಾಸ್ ಒಂದು ಸ್ವಲ್ಪ ಪ್ಯಾಸ್. ಪ್ಯಾಜ್ ಓಕೆ ಮ್ಯಾಮ್. ಪ್ಯಾಜ್ ಅಲ್ಲ, ಅದು ಪ್ಯಾಸ್. ಆನಿಯನ್ ಹೊಟ್ಟೆ ತುಂಬಿ ಎರಡ ಪಾವ್ಗು ನಾನು ಎರಡು ಸ್ವಲ್ಪ ಭಾಳ ಫುಲ್ ಕ್ಲೀನ್ ಮಾಡಿದ್ದೀನಿ, ಚಲ್ಲೋಂಗಿಲ್ಲ ಹೇಳ್ತೀನಿ. ನಿಮ್ ಖಾನಾವಳಿ ಒಳಗೆ ರೋಪ್ ಹಾಕಿರಿ ಬಂದವ್ರಿಗೆ? ನಮ್ಮ ತಟ್ಟಿ ಒಳಗೆ ಏನೂ ಬಿಡೋಂಗ, ನಮ್ಮ ಖಾನಾವಳಿ ಒಳಗೆ ಫುಲ್ ಕ್ಲೀನ್ ಮಾಡಿ ನೀಟಾಗಿರ್ಬೇಕು ಹೇಳ್ತೀನಿ. ದುಡ್ಡು ಕೊಡೋ ಇಂಪಾರ್ಟೆಂಟ್ ಅಲ್ಲ, ನಾವು ಮಾಡಿ ತಿನ್ನೋದು ಇಂಪಾರ್ಟೆಂಟ್. ಎಸ್ ಗಾಯ್ಸ್, ಎಲ್ಲ ತಿಂದೆ, ಫುಲ್ ತಿಂದೆ. ಬಟ್ ನಂಗೆ ಯಾಕೋ ಭಾಳ ಹೊಟ್ಟೆ ನೋಯ್ಲಿಗತ್ತದ, ಬಿಕಾಸ್ ಆಫ್ ನೆನ್ನೆ ನಾನು ತಿಂದಿರೋವಂಥ ಮೆಣ್ಸಿಕಾಯಿಂದ ಮೋಷನೂ ಇಲ್ಲ, ಏನೂ ಇಲ್ಲ, ಬರೀ ಹೊಟ್ಟೆ ನೋಯ್ಲಿಗತ್ತದ, ತ್ರಾಸಾಗಿರ್ತದ. ಆಮೇಲೆ ಹೆಂಗನ ಸರ್ ನೀವು ಮಾಡಿದ ಅಡುಗೆ ನಿನಗೆ? ಸೂಪರ್. ತುಪ್ಪ ಹಾಂ, ತುಪ್ಪ ಹಾಕಿದ್ದಕ್ಕೆ ಮಸ್ತ್ ಟೇಸ್ಟ್ ಬಂತ. ನಾವೆಲ್ಲ ತಿಂದ್ವಿ. ಇಲ್ಲಿಗೆ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಒಳಗೆ ಅಷ್ಟೊಂದು ಏನು ವಿಷಯ ಇರಲಿಲ್ಲ. ಮನೆಯೊಳಗೆ ತಿನ್ನೋದು, ಉಣ್ಣೋದು, ನಮ್ಮ ಫ್ಯಾಮ್ಲಿ ಜೊತೆಗೆ ಇನ್ನೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದೇ ಇತ್ತು. ನಾಳೆ ನಾಡ್ದ್ರಂಗೆ ನಾನು ಬೆಂಗಳೂರಿಗೆ ಹೊಂಟೀನಿ. ಯಾಕಪ್ಪ ಅಂತಾನೆ ಉದ್ಯಾ ಕಾಮಿಡಿ ಶೂಟ್ ಅದ. ಆ ಶೂಟಿಂಗ್ ಒಳಗೆ ಏನೇನು ಮಾಡ್ತೀವಿ, ಏನೆಲ್ಲ ತಮಾಷೆ ಇರ್ತದೆ, ಅದನ್ನು ನಾನು 100% ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಐ ಆಮ್ ನಾಟ್ ಶ್ಯೂರ್, ಬಿಕಾಸ್ ಅಲ್ಲಿ ನಮಗೆ ಪರ್ಮಿಷನ್ ಸಿಗಬೇಕು ವ್ಲಾಗ್ ಮಾಡಲಿಕ್ಕೆ. ನಂಗೆ ಏನಾದ್ರು ಪರ್ಮಿಷನ್ ಸಿಕ್ಕರೆ 100% ನಾನು ವ್ಲಾಗ್ ಮಾಡ್ತೇನಂತ ಇಷ್ಟ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗುವ ಮುಂದಿನ ವ್ಲಾಗಲ್ಲಿ ಅಂತ ಹೇಳ್ತಾ ಶರಣ್ರಿ ಎಲ್ಲರಿಗೂ.